ಬೆಳವಣಿಗೆಯ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ಆಕ್ಟಿವ್ ಆಗಿದ್ದಾರೆ. ಆವತ್ತು ದಾವಣಗೆರೆ ದಕ್ಷಿಣಕ್ಕೆ ಮುಸ್ಲಿಂ ಮುಖಂಡರು ಟಿಕೆಟ್ ಕೇಳೋಕೆ ಹೋದಂತಹ ಸಂದರ್ಭದಲ್ಲಿ ಏನಾಯ್ತು, ಅಸಲಿಗಾಗಿದ್ದೇನು ಅನ್ನೋದನ್ನ ವಿವರಿಸ್ತಾ ಇದ್ರು ಕೆಪಿಸಿಸಿಯ ಉಪಾಧ್ಯಕ್ಷರು. ಆದ್ರೆ ಆಗುವಂತಹ ಡ್ಯಾಮೇಜ್ ಆಗೋಗಿದೆ. ಈಗ ಎರಡು ಗುಂಪುಗಳಾಗಿ ವಿಂಗಡಣೆಯಾಗಿದ್ದಾವೆ ಅಲ್ಪಸಂಖ್ಯಾತ ಸಮುದಾಯ. ಈ ಸಂದರ್ಭದಲ್ಲಿ ಡ್ಯಾಮೇಜ್ ಕಂಟ್ರೋಲ್ ಮಾಡೋಕೆ ಸತೀಶ್ ಜಾರಕಿಹೊಳಿ ಅಖಾಡಕ್ಕಿಳಿದಿದ್ದಾರೆ. ಅಹಿಂದ ನಾಯಕರಾಗೋಕೆ ಪ್ಲಾನ್ ಮಾಡಿದ್ದಾರೆ ಸಾಹುಕಾರ್ ಅನ್ನುವಂತಹ ಚರ್ಚೆ. ಅಲ್ಪಸಂಖ್ಯಾತ ಸಮುದಾಯದ ಜಟಾಪಟಿಯಲ್ಲಿ ಮಧ್ಯಪ್ರವೇಶ ಮಾಡಿದ್ದಾರೆ. ಒಂದ್ ಕಡೆ ಡಿಸಿಎಂನ ಭೇಟಿಯಾಗ್ತಾರೆ, ಮತ್ತೊಂದ್ ಕಡೆ ಸಿಎಂನ ಭೇಟಿಯಾಗ್ತಾರೆ. ತರಾತುರಿ ಕ್ರಮದ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ನೋಟಿಸ್ ಕೊಡಬಹುದಾಗಿತ್ತು ಅಂತ ಹೇಳಿ ಬಹಿರಂಗವಾಗಿ ಹೇಳಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಜೊತೆಗೆ ಏನ್ ಚರ್ಚೆಯಾಯಿತು, ಅಬ್ದುಲ್ ಜಬ್ಬಾರ್ ಅವರ ರಾಜೀನಾಮೆಯನ್ನ ವಾಪಸ್ ತಗೊಳ್ಳೋಕೆ ನಾನು ರಿಕ್ವೆಸ್ಟ್ ಮಾಡಿದೆ, ಇದೆಲ್ಲವನ್ನ ಹೊರಗಡೆ ಬಂದು ಹೇಳಿದ್ದಾರೆ. ಅಂದ್ರೆ ಹಿಂದೂ ದಲಿತ ಜೊತೆಗೆ ಅಲ್ಪಸಂಖ್ಯಾತರನ್ನೂ ಕೂಡ ಸೆಳೆಯುವಂತಹ ತಂತ್ರಗಾರಿಕೆ ಸತೀಶ್ ಜಾರಕಿಹೊಳಿ ಅವರದ್ದ. ಇಂಥ ಸನ್ನಿವೇಶಗಳಲ್ಲೇ ಸಾಮಾನ್ಯವಾಗಿ ನಾಯಕರು ಹುಟ್ಕೊಳ್ಳೋದು. ಅಂಥದ್ದೊಂದು ಪ್ರಯತ್ನ ಸಚಿವ ಸತೀಶ್ ಜಾರಕಿಹೊಳಿ ಅವರಿಂದ ಆಗ್ತಿದ್ಯಾ ಅನ್ನುವಂತಹ ಚರ್ಚೆಯು ಕೈಪಾಳ್ಯದಲ್ಲಿ ನಡೀತಾ ಇದೆ. ಮಹಿಳಾ ಮೀಸಲಾತಿ ಬಗ್ಗೆ ಪ್ರಚಾರಕ್ಕೋಸ್ಕರ ಅದು ಬಿಲ್ಲು ಪಾರ್ಲಿಮೆಂಟ್ ತಂದಂತ ಬಿಜೆಪಿ ಒಂದು ಹಿಡನ್ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ಕಾಂಗ್ರೆಸ್ ಪಾಳ್ಯದಲ್ಲಿ ದಾವಣಗೆರೆ ದಂಗಲ್ಗೆ ಸಂಬಂಧಪಟ್ಟ ಹಾಗೆ ನಡೀತಾ ಇರುವಂತಹ ಬೆಳವಣಿಗೆ, ಅಲ್ಪಸಂಖ್ಯಾತ ಸಮುದಾಯ ಅಥವಾ ಅಲ್ಪಸಂಖ್ಯಾತ ಪದಾಧಿಕಾರಿಗಳೇ ಇಬ್ಬಾಗವಾಗಿ ಹೋಗಿರೋ ರೀತಿ ಕಾಣಿಸ್ತಾ ಇದೆ. ಇದೆಲ್ಲದರ ಮಧ್ಯೆ ಸತೀಶ್ ಜಾರಕಿಹೊಳಿ ಅವರ ನಡೆ, ಯಾವ ನಾಯಕರು ಕೂಡ ಮಧ್ಯಪ್ರವೇಶ ಮಾಡಿ ಡ್ಯಾಮೇಜ್ ಕಂಟ್ರೋಲ್ ಮಾಡುವಂತಹ ಪ್ರಯತ್ನ ಮಾಡಿಲ್ಲ ಸತೀಶ್ ಜಾರಕಿಹೊಳಿ ಅವರನ್ನ ಹೊರತುಪಡಿಸಿದಂತೆ. ರಾಜಕೀಯದಲ್ಲಿ ಹೇಗೆ ಅಂದ್ರೆ ಸಮಯ ಸನ್ನಿವೇಶಗಳನ್ನ ಅರ್ಥ ಮಾಡಿಕೊಂಡು ಅದನ್ನ ಪಾಸಿಟಿವ್ ಆಗಿ ಯಾರು ಬಳಕೆ ಮಾಡ್ತಾರೋ ಅವರು ಹೊಸ ರಾಜಕೀಯ ನಾಯಕರಾಗಿ ಉದ್ಭವ ಆಗ್ಬಿಡ್ತಾರೆ ಏಕಾಏಕಿ. ಅಂಥದ್ದೊಂದು ಪ್ರಯತ್ನ ಸಚಿವ ಸತೀಶ್ ಜಾರಕಿಹೊಳಿ ಅವರಿಂದ ಆಗ್ತಿದೆಯಾ ಅಂತ ಹೇಳಿ, ಅಂದ್ರೆ ಗುರು ಸಿದ್ದರಾಮಯ್ಯ ಅವರ ನಂತರ ಅಹಿಂದ ನಾಯಕನಾಗಿ ತನ್ನ ಸ್ಥಾನವನ್ನ ಗಟ್ಟಿಗೊಳಿಸುವಂತಹ ಪ್ರಯತ್ನದಲ್ಲಿ ನಿರತರಾಗಿದ್ದಾರಾ ಸತೀಶ್ ಜಾರಕಿಹೊಳಿ ಅಂತ ಹೇಳಿ ಹರೀಶ್? ಇದಕ್ಕೆ ಬಹಳ ಮುಖ್ಯವಾಗಿರುವಂತದ್ದು, ಇದೀಗ ಸತೀಶ್ ಜಾರಕಿಹೊಳಿ ಅವರು ಅಲ್ಪಸಂಖ್ಯಾತ ಸಮುದಾಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಧ್ಯಪ್ರವೇಶ ಮಾಡಿರುವಂತದ್ದು ಒಂದಷ್ಟು ಪ್ರಶ್ನೆಗಳನ್ನ ಕೂಡ ಹುಟ್ಟು ಹಾಕಿರುವಂತದ್ದು. ಸೊ ಈ ಹಿಂದೆ ಕೂಡ ಯತೀಂದ್ರ ಸಿದ್ದರಾಮಯ್ಯ ಅವರು ಮಾತನ್ನು ಹೇಳಿದ್ರು. ಸೊ ಅಹಿಂದ ಸಮುದಾಯವನ್ನ ಒಗ್ಗೂಡಿಸಿಕೊಂಡು ಹೋಗೋ ಸಾಮರ್ಥ್ಯ ಸತೀಶ್ ಜಾರಕಿಹೊಳಿ ಅವರಿಗೆ ಇದೆ ಅನ್ನುವಂತ ಮಾತನ್ನು ಹೇಳಿದ್ರು. ಸೊ ಹಾಗಾಗಿ ಈಗ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ತರಾತುರಿ ಕ್ರಮ ವ್ಯಕ್ತ ಆಗ್ತಿರುವಂತ ಬೆನ್ನಲ್ಲೇ ಖುದ್ದು ಮಧ್ಯಪ್ರವೇಶ ಮಾಡಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಯಾವುದೇ ತರಾತುರಿ ಕ್ರಮ ಕೈಗೊಳ್ಳಬಾರದು ಅನ್ನುವಂತ ಬಿಗಿಪಟ್ಟ ನೀಡಿದ್ದಾರೆ, ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಖುದ್ದು ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಇಬ್ಬರನ್ನು ಕೂಡ ಭೇಟಿ ಮಾಡಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಅಲ್ಪಸಂಖ್ಯಾತ ಸಮುದಾಯದ ವಿಚಾರದಲ್ಲಿ ಕೂಡ ಈ ರೀತಿಯ ತರಾತುರಿ ಕ್ರಮವನ್ನು ಕೈಗೊಂಡಿದ್ದೇ ಆತ ಅಲ್ಲಿ ಪದೇ ಪದೇ ಅದು ಕಾಂಗ್ರೆಸ್ಗೆ ಬೆನ್ನಿಗೆ ನಿಂತಿರುವ ಸಾಂಪ್ರದಾಯಿಕ ಮತಗಳು ಕೈ ತಪ್ಪಿ ಹೋಗುತ್ತೆ ಅನ್ನುವಂತ ಆತಂಕವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಈ ಹಿಂದೆ ಕೂಡ ದಲಿತ ಮತ್ತೆ ಹಿಂದುಳಿದ ವರ್ಗಗಳ ಜೊತೆಗೆ ಅಲ್ಪಸಂಖ್ಯಾತ ಸಮುದಾಯವನ್ನು ಕೂಡ ಒಟ್ಟಿಗೆ ಹೋಗುವಂತ ಲೆಕ್ಕಾಚಾರದಲ್ಲಿ ಮಧ್ಯಪ್ರವೇಶ ಮಾಡಿದಂತೆ ಕಾಣಿಸ್ತೈತೆ. ಅಂದ್ರೆ ಮುಂಬರುವ ದಿನಗಳಲ್ಲಿ ಅಹಿಂದ ನಾಯಕತ್ವವನ್ನ ಉಳಿಸ್ಕೊಂಡು ಹೋಗೋದು ಅಥವಾ ಬೆಳೆಸ್ಕೊಂಡು ಹೋಗುವಂತ ಲೆಕ್ಕಾಚಾರದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಪುರುಷ ಸಂಪರ್ಕ ಕಡಿತ ಆಗಿದೆ. ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆಯಾಗಿ ಸತೀಶ್ ಜಾರಕಿಹೊಳಿ ಅವರ ನಡೆ, ಈ ಇಡೀ ಬೆಳವಣಿಗೆಯಲ್ಲಿ ವಿರೋಧಾಭಾಸದ ಹೇಳಿಕೆಗಳು ಎರಡೂ ಕಡೆಯಿಂದ ಬರ್ತಾ ಇವೆ. ಇದರ ಮಧ್ಯೆ ಸತೀಶ್ ಜಾರಕಿಹೊಳಿ ಅವರ ಎಂಟ್ರಿ, ಮೊನ್ನೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿಯಾದ್ರು. ಹೊರಬಂದಂತಹ ನಂತರದಲ್ಲಿ ಅಬ್ದುಲ್ ಜಬ್ಬಾರ್ ಅವರ ರಾಜೀನಾಮೆಯನ್ನ ವಾಪಸ್ ಪಡೆಯುವಂತೆ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ, ಡ್ಯಾಮೇಜ್ ಕಂಟ್ರೋಲ್ ಮಾಡಬೇಕಲ್ಲ, ಹಾಗಾಗಿ ಈ ತೀರ್ಮಾನಕ್ಕೆ ಅಥವಾ ಈ ಭೇಟಿಯನ್ನ ನಾನು ಮಾಡಿದ್ದೀನಿ ಅನ್ನುವಂತಹ ಸ್ಪಷ್ಟನೆಯನ್ನ ಕೊಟ್ಟರು. ನಿನ್ನೆ ಮಾತನಾಡುವಂತಹ ಟೈಮ್ನಲ್ಲಿ ಏಕಾಏಕಿ ಕ್ರಮ ತೆಗೆದುಕೊಂಡಿದ್ದು ಸರಿಯಲ್ಲ, ಅವರೆಲ್ಲ ಪಕ್ಷಕ್ಕಾಗಿ ಇಷ್ಟು ವರ್ಷಗಳಿಂದ ಕೆಲಸ ಮಾಡಿದ್ದಾರೆ, ನೋಟಿಸ್ ಕೊಡಬೇಕಾಗಿತ್ತು ಅನ್ನುವಂತಹ ಮಾತನ್ನ ಹೇಳಿದ್ರು. ಆ ಕಾರಣಕ್ಕಾಗಿನೇ ಸತೀಶ್ ಜಾರಕಿಹೊಳಿ ಅವರು ಈ ಸಮಯವನ್ನ, ಈ ಸನ್ನಿವೇಶವನ್ನ, ಈ ಸಂದರ್ಭವನ್ನ ಅಹಿಂದ ನಾಯಕ ಪಟ್ಟಕ್ಕೆ ತಮ್ಮನ್ನ ತಾವು ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಅಥವಾ ಆ ಜಾಗದಲ್ಲಿ ತಮ್ಮ ಪ್ರಭಾವವನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಬಳಕೆ ಮಾಡ್ಕೊಳ್ತಿದ್ದಾರಾ ಅನ್ನುವಂತಹ ಚರ್ಚೆ ಕಾಂಗ್ರೆಸ್ ಪಾಳ್ಯದಲ್ಲಿ ಶುರುವಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.